ಫ್ರೂಟ್ ಫೇಶಿಯಲ್ ಎಲ್ಲರಿಗೂ ತುಂಬಾನೇ ಇಷ್ಟ ಆಗಿರುತ್ತೆ. ಸೊ ಒರಿಜಿನಲ್ ಫ್ರೂಟ್ಸ್ ನ ಯೂಸ್ ಮಾಡಿಕೊಂಡು ಯಾವ ರೀತಿ ಫ್ರೂಟ್ ಫೇಶಿಯಲ್ ಮಾಡಬಹುದು ಅಂತ ಇವತ್ತಿನ ಕ್ಲಾಸಲ್ಲಿ ನಮ್ಮ ಸ್ಟೂಡೆಂಟ್ಸ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಮೇನ್ ಆಗಿ ಯಾವ ಫ್ರೂಟ್ ಯಾವ ಸ್ಕಿನ್ಗೆ ಸೆಟ್ ಆಗುತ್ತೆ ಅಂತ ಫಾರ್ಮುಲಾ ತಿಳ್ಕೊಂಡ್ಬಿಟ್ರೆ ಸಾಕು, ತುಂಬಾನೇ ಈಸಿಯಾಗಿ ಫ್ರೂಟ್ ಫೇಶಿಯಲ್ಸ್ ಗಳನ್ನ ಮಾಡಬಹುದು. ಫ್ರೂಟ್ ಫೇಶಿಯಲ್ ಅಲ್ಲಿ ಮೇನ್ ಆಗಿ 2 ಕ್ಯಾಟಗರೀಸ್ ಇರುತ್ತೆ. ಒಂದು ಸಿಟ್ರಸ್ ಫ್ರೂಟ್ ಅಂತ ಹೇಳ್ತೀವಿ, ಇನ್ನೊಂದು ಲ್ಯಾಕ್ಟಸ್ ಫ್ರೂಟ್ ಅಂತ ಹೇಳ್ತೀವಿ. ಸಿಟ್ರಸ್ ಫ್ರೂಟ್ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಿಟ್ರಸ್ ಇರುತ್ತೆ, ಅದರಲ್ಲಿ ಆರೆಂಜ್, ಮೂಸಂಬಿ, ಲೆಮನ್, ಹೀಗೆ ಕಿವಿ ಫ್ರೂಟ್ ನ ಕೂಡ ನಾವು ಸಿಟ್ರಸ್ ಫ್ರೂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದ್ರದ್ದು ಜ್ಯೂಸ್ ನ ತಗೊಂಡು ನೀಟಾಗಿ ಫೇಸ್ಗೆ ಕ್ಲೆನ್ಸ್ ಮಾಡಿ ಯಾವ್ದಾದ್ರು ಮಸಾಜಿಂಗ್ ಜೆಲ್ ಅಥವಾ ಇದರಲ್ಲೇ ಮಸಾಜಿಂಗ್ ಜೆಲ್ ಆಗಿ ಕನ್ವರ್ಟ್ ಮಾಡಿಕೊಂಡು ಅದನ್ನ ನಾವು ಚೆನ್ನಾಗಿ ಫೇಸ್ಗೆ ಮಸಾಜ್ ಕೊಡಬೇಕು. ಇನ್ನು ಫೇಸ್ ಪ್ಯಾಕ್ ಹಾಕ್ಬೇಕಂತಂದ್ರೆ ಇದ್ರದ್ದು ಗಾಸ್ ಪ್ಯಾಕ್ ಅನ್ನ ಕೂಡ ಹಾಕ್ಬೋದು, ಇಲ್ಲ ಅಂತಂದ್ರೆ ಈ ಫ್ರೂಟ್ ಜ್ಯೂಸ್ ಜೊತೆಗೆ ಸ್ವಲ್ಪ ಮುಲ್ತಾನಿ ಮಿಟ್ಟಿ ಅಥವಾ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ ನ ಅಪ್ಲೈ ಮಾಡ್ಕೊಳ್ಬಹುದು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ನಾವು ಈ ಫೇಶಿಯಲ್ ಅಲ್ಲಿ ಪ್ರೋಟೀನ್ ಪೌಡರ್ ಅಂತ ಯೂಸ್ ಮಾಡ್ತೀವಿ. ಅದನ್ನ ಹೇಗೆ ಪ್ರಿಪೇರ್ ಮಾಡೋದು ಸೀಕ್ರೆಟ್ ಫಾರ್ಮುಲಾ ನಮ್ಮ ಸ್ಟೂಡೆಂಟ್ಸ್ ಜೊತೆ ಶೇರ್ ಮಾಡಿದ್ದೀನಿ. ಸೊ ಪ್ರೋಟೀನ್ ಪೌಡರ್ನ ಸಿಟ್ರಸ್ ಫ್ರೂಟ್ ಜ್ಯೂಸ್ ಜೊತೆಗೆ ಮಿಕ್ಸ್ ಮಾಡಿ ನೀಟಾಗಿ ಫೇಸ್ ಪ್ಯಾಕ್ ಅನ್ನ ಅಪ್ಲೈ ಮಾಡಿಕೊಂಡು 20 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಪರ್ಟಿಕ್ಯುಲರ್ಲಿ ಈ ಫೇಶಿಯಲ್ ನ ನಾವು ಸಮ್ಮರ್ ಅಲ್ಲಿ ಅಥವಾ ಎಕ್ಸ್ಟ್ರೀಮ್ ಆಯಿಲಿ ಸ್ಕಿನ್ ಇರೋರಿಗೆ, ಇಲ್ಲಾಂದ್ರೆ ಪಿಂಪಲ್ ಇರೋಂಥವ್ರಿಗೆ ಯೂಸ್ ಮಾಡ್ತಿರ್ತೀವಿ. ಇದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಇರೋದು ಲ್ಯಾಕ್ಟಸ್ ಫ್ರೂಟ್ ಫೇಶಿಯಲ್ ಅಂತ ಹೇಳ್ತೀವಿ. ಸೊ ಲ್ಯಾಕ್ಟಸ್ ಫ್ರೂಟ್ಸ್ ಅಂತಂದ್ರೆ ಯಾವ್ದೆಲ್ಲ ಲ್ಯಾಕ್ಟಿಕ್ ಆಸಿಡ್ ಇರುತ್ತೋ, ಲ್ಯಾಕ್ಟೋಬೆಸಿಲಸ್ ಅಂತ ಹೇಳ್ತೀವಿ, ಅದನ್ನೆಲ್ಲ ನಾವು ಲ್ಯಾಕ್ಟಿಕ್ ಫ್ರೂಟ್ ಫೇಶಿಯಲ್ ಅಂತ ಹೇಳ್ತೀವಿ. ಇದರಲ್ಲಿ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಮ್ಯಾಂಗೋ ಆಗಿರ್ಬೋದು, ಸೀತಾಫಲ ಆಗಿರ್ಬೋದು, ಅಥವಾ ಬಾಳೆಹಣ್ಣು ಕೂಡ ತುಂಬಾ ಚೆನ್ನಾಗಿ ಲ್ಯಾಕ್ಟಸ್ ಇರುತ್ತೆ. ಸೊ ಲ್ಯಾಕ್ಟಸ್ ಫ್ರೂಟ್ಸ್ ಗಳನ್ನ ನಾವು ಚೆನ್ನಾಗಿ ಪಲ್ಪ್ ನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಅದ್ರ ಜೊತೆಗೆ ಸ್ವಲ್ಪ ವಿಟಮಿನ್ ಇ ಆಯಿಲ್ ನ ಬ್ಲೆಂಡ್ ಮಾಡಿ ಅದರಲ್ಲಿ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಫ್ರೆಶ್ ಫ್ರೂಟ್ ಜ್ಯೂಸ್ ಇಂದ ಕ್ಲೆನ್ಸ್, ಬೆಣ್ಣೆಯಿಂದ ಮಸಾಜ್ ಅಥವಾ ಲ್ಯಾಕ್ಟಸ್ ಜ್ಯೂಸ್ ಇಂದ ಮಸಾಜ್. ಪ್ಯಾಕ್ ಹಾಕ್ಬೇಕಂತಂದ್ರೆ ಮಿಲ್ಕ್ ಎನ್ಸೈಮ್ಸ್ ಗಳ ಜೊತೆಗೆ ಈ ಫ್ರೆಶ್ ಫ್ರೂಟ್ ಜ್ಯೂಸ್ ನ ಮಿಕ್ಸ್ ಮಾಡಿ ನೀಟಾಗಿ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಬಹುದು. ಸೆಕೆಂಡ್ ಪ್ಯಾಕ್ ಆಗಿ ನೀವು ಅಪ್ಗ್ರೇಡೇಷನ್ ಮಾಡ್ಕೊಳ್ತೀರಾ ಅಂದ್ರೆ ಶೀಟ್ ಮಾಸ್ಕ್ ನ ಫ್ರೂಟ್ ಜ್ಯೂಸ್ ಅಲ್ಲಿ ಡಿಪ್ ಮಾಡಿ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಬಹುದು. ಇದರಿಂದ 2 ಡಿಫ್ರೆಂಟ್ ಫೇಸ್ ಪ್ಯಾಕ್ ನ ಅಪ್ಲೈ ಮಾಡ್ಕೊಂಡಂಗೂ ಕೂಡ ಆಗುತ್ತೆ, ಅಡ್ವಾನ್ಸ್ ಫೇಶಿಯಲ್ ಆಗಿ ಕೂಡ ಕನ್ವರ್ಟ್ ಮಾಡ್ಕೊಳ್ಬಹುದು. ವೆರಿ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆಯಲ್ಲ? ಸೊ ಇದೇ ತರನೇ ಸಾಕಷ್ಟು ಆಯುರ್ವೇದಿಕ್ ಫ್ರೂಟ್ ಫೇಶಿಯಲ್ಸ್ ಅಂಡ್ ಸ್ಕಿನ್ ಕೇರ್ ಥೆರಪಿಗಳನ್ನ ನಮ್ಮ ದಿಶಾ ಬ್ಯೂಟಿ ಅಕಾಡೆಮಿಯಲ್ಲಿ ಸ್ಟೂಡೆಂಟ್ಸ್ ಜೊತೆ ಶೇರ್ ಮಾಡ್ತಾನೆ ಇರ್ತೀವಿ. ಸೊ ನಿಮಗೂ ಕೂಡ ಇದರಲ್ಲಿ ಕಲ್ತ್ಕೊಳ್ಬೇಕು ಅಂತ ಇಂಟ್ರೆಸ್ಟ್ ಜಾಸ್ತಿ ಆಗ್ತಿದ್ರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಈಗಲೇ ಕಾಲ್ ಮಾಡಿ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ದಿಸ್ ಇಸ್ ದೀಪಾ ನಾಗೇಶ್ ಅಲಾಂಗ್ ವಿತ್ ಮೈ ಲವ್ಲಿ ಸ್ಟೂಡೆಂಟ್ಸ್, ಸೈನಿಂಗ್ ಆಫ್.